ಬಿಗ್ ಬಾಸ್ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ. ಬಿಗ್ ಬಾಸ್ ಮನೆಗೆ ತಂದೆ ಮಗ ಹೋಗಿ ಬಂದಿರೋ ವಿದ್ಯಮಾನ ತುಂಬಾ ರೇರ್. ಇದು ಇವ್ರ ವಿಷಯದಲ್ಲಿ ದಾಖಲೆ. ಕನ್ನಡ ಚಿತ್ರರಂಗ ಕಂಡ ಜನಪ್ರಿಯ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ರವರು ಬಿಗ್ ಬಾಸ್ ಸೀಸನ್ 2ರಲ್ಲಿ 4 ದಿನ ಇದ್ದು ಬಂದಿದ್ರು. ಈಗ ಅವರ ಮಗ ನಟ ರಕ್ಷಕ್ ಬುಲೆಟ್ ಬಿಗ್ ಬಾಸ್ ಸೀಸನ್ 10ಕ್ಕೆ ಹೋಗಿ ಬಂದಿದ್ದಾರೆ. ಬುಲೆಟ್ ಪ್ರಕಾಶ್ ಅವರ ಮಗನಾಗಿ ಮಾತ್ರ ಅಲ್ಲದೆ ಗುರು ಶಿಷ್ಯರು ಚಿತ್ರದ ಮೂಲಕ ನಟರಾಗಿ ಕನ್ನಡಿಗರಿಗೆ ಪರಿಚಯ ಆದ್ರು. ಇವತ್ತಿನ ನಮ್ಮ ಮಾತುಕತೆ ರಕ್ಷಕ್ ಬುಲೆಟ್ ಜೊತೆ. ರಕ್ಷಕ್ ಬುಲೆಟ್ ಅವರ ಜನ್ಮನಾಮ ರಕ್ಷಕ್ ಸೇನಾ. ಒಂಥರ ತುಂಬಾ ಅಪರೂಪದ ಹೆಸರಿದು. ಅಪ್ಪ ಈ ಹೆಸರಿಟ್ಟಿದ್ದು ಯಾಕೆ? ಅಂದ್ರೆ ಮಗ ಆರ್ಮಿಗೆ ಸೇರಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ನಮ್ಮಪ್ಪನಿಗೆ, ಆರ್ಮಿಗೆ ಸೇರಿಸ್ಬೇಕು ಅಂತ. ನೀವು ಆರ್ಮಿಗೆ ಸೇರಿಸಿದ್ರೆ ನಮ್ಮಮ್ಮ, ನೀವು ಆರ್ಮಿಗೆ ಸೇರಿಸಿದ್ರೆ ನಾನು ಡೈವರ್ಸ್ ಕೊಡ್ತೀನಿ ಅಂತ ನಮ್ಮಮ್ಮ ಬೇಡ ಅಂತ. ಅದಕ್ಕೋಸ್ಕರ ನನ್ನ ಮಗ ನನ್ನ ಕಣ್ಮುಂದೆ ಇರಬೇಕು, ಎಲ್ಲೂ ಹೋಗೋದು ಬೇಡ ಅಂತ ನಮ್ಮಪ್ಪ ಇದ್ದಿದ್ದು. ಆಮೇಲೆ ಸಿನಿಮಾಗೆ ಬರಬೇಕು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ನನಗೂ ತುಂಬ ಚಿಕ್ಕ ವಯಸ್ಸಲ್ಲ ಅವಾಗ. ಆಮೇಲೆ ಹೋಗ್ತಾ ಹೋಗ್ತಾ ಅಪ್ಪನ ಜೊತೆ ಜರ್ನಿ ಮಾಡ್ಕೊಂಡು ಹೋದಾಗ ನಾನು ಇಂಡಸ್ಟ್ರಿಗೆ ಬರಬೇಕು, ಇಲ್ಲೊಂದು ಹೆಸರು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ಅಪ್ಪ ಅದಕ್ಕೆ ಏನೇನು ಬೇಕೋ ಪ್ರಿಪ್ರೇಷನ್ ಪ್ರತಿಯೊಂದನ್ನು, ಸಿನಿಮಾಗೆ ಏನೇನು ಬೇಕು, ಒಬ್ಬ ಹೀರೋ ಆಗ್ಬೇಕಂದ್ರೆ ಏನೇನು ಬೇಕು ಅದನ್ನೆಲ್ಲ ತಯಾರಿಗಳು ಮಾಡಿಸ್ತಾ ಇದ್ರು. ಇವತ್ತು ಆ ತಯಾರಿಗಳು ನಡೀತಾ ಇದೆ ಕಂಟಿನ್ಯೂಸ್ ಆಗಿ. ಅದಕ್ಕೆ ಚೇಂಜ್ ಆಗಿದ್ದು ರಕ್ಷಕ್ ಸೇನಾ ಅಂತ ಇಟ್ಟಿದ್ದು ಅಲ್ಲಿ. ಇವಾಗ ರಕ್ಷಕ್ ಬುಲೆಟ್ ಆಗಿದೆ. ಓಕೆ, ಕಾಮಿಡಿಯನ್ ಮಗ ಹೀರೋ ಆಗ್ಬೇಕು ಅನ್ನೋದು ಅಪ್ಪನ ಕನಸು ಅಂತ ನೀವು ಎಷ್ಟೊಂದ್ ಕಡೆ ಹೇಳ್ಕೊಂಡಿದ್ದೀರಾ. ಸೊ ಹೀರೋ ಆಗಕ್ಕೆ ಸಾಕಷ್ಟು ತಯಾರಿಗಳನ್ನ ಮಾಡಿಸ್ತಿದ್ರು ಅಂತ ಇವಾಗ ಹೇಳಿದ್ರಿ. ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಅಥವಾ ಮಾಡ್ಕೋತಾ ಇದ್ದೀರಾ ಇನ್ನು? ಇವಾಗ ಬೇಕಂದ್ರೆ ಕ್ಯಾಶುವಲ್ ಆಗಿ ಇವಾಗ ಏನು ಜಿಮ್ನಾಸ್ಟಿಕ್ಸು, ಜಿಮ್ಮು, ಒಂದೊಳ್ಳೆ ಬಾಡಿ. ಎಲ್ಲರೂ ಹೇಳ್ತಾರೆ 6 ಅಡಿನೇ ಇರಬೇಕು, 6 ಪ್ಯಾಕೇ ಮಾಡಿರಬೇಕು, ಚೆಸ್ಟ್ ಹಿಂಗಿರಬೇಕು, ಬೈಸಿಪ್ಸ್ ಹಿಂಗಿರ್ಬೇಕು. ನಾನು ಹಿಂಗಿದ್ದೀನಿ, ಜನ ನನ್ನ ಇಷ್ಟಪಡ್ತಿದ್ದಾರೆ. ಹೀರೋ ಅಂದಾದ್ಮೇಲೆ 6 ಅಡಿನೇ ಇರಬೇಕು, 6 ಪ್ಯಾಕ್ ಬಿಡಿಸ್ಕೊಬೇಕು ಅನ್ನೋದಲ್ಲ. ಅವ್ನಿಗೆ ಯಾವ ಥರ ಬೇಕು ಆ ಸಿನಿಮಾಗೆ ಆ ರೀತಿ ಇದ್ರೆ ಸಾಕು. ಎಲ್ಲ ಸಿನಿಮಾದಲ್ಲೂ ಒಂದೇ ಥರ ನೋಡ್ಬಿಟ್ರೆ ನಮ್ಮ ಜನ ತುಂಬ ಬೋರ್ ಆಗಿಬಿಡುತ್ತೆ. ನಾವು ಅಪ್ಪ ಹೇಳೋರು, ನೀನು ದಪ್ಪ ಎಲ್ಲ ಆಗ್ಬೇಡ, ನೀನು ಹಿಂಗೆ ಇರೋ, ನಿನಗೆ ಸಿನಿಮಾಗೆ ಹೆಂಗೆ ಬೇಕು, ಆ ಕಂಟೆಂಟ್ಗೆ ಹೆಂಗೆ ಬೇಕು ಹಂಗೆ ರೆಡಿ ಆಗೋ ನೀನು ಅಂತ ಹೇಳೋರು. ನಾನು 16 ವಯಸ್ಸಲ್ಲೇ 6 ಪ್ಯಾಕ್ ಮಾಡಿದವನು. ನನ್ನ ಅಪ್ಪನ ಒಂದು ಆಸೆ ಇತ್ತು. 16 ವಯಸ್ಸಲ್ಲಿ ನಾನು ಜಿಮ್ಗೆ ಸೇರಿದವನು. ಅಲ್ಲೇ ನಮ್ಮ ಅಪ್ಪನ ಆಸೆ ಒಂದು ಈಡೇರಿಸಿದೆ. 6 ಪ್ಯಾಕ್ ಮಾಡು ಅಂತ ಹೇಳಿದ್ರು. 6 ಪ್ಯಾಕ್ ಮಾಡಿದೆ. ಚಿಕ್ಕ ವಯಸ್ಸಲ್ಲಿ 6 ಪ್ಯಾಕ್ ಮಾಡಿದೆ. ಇವಾಗ ಎಲ್ಲರೂ ಹೇಳ್ತಾರೆ 6 ಪ್ಯಾಕ್ ಅಂತ. 16 ವಯಸ್ಸಿಗೆ 6 ಪ್ಯಾಕ್ ಮಾಡಿ ಅಲ್ಲಿಂದ ಬಂದಿದ್ದು. ತುಂಬಾ ಖುಷಿ ಇದೆ. ಅಲ್ಲಿಂದ ಜಿಮ್ ಸ್ಟಾರ್ಟ್ ಮಾಡಿದ್ದು. ಜಿಮ್ನಾಸ್ಟಿಕ್ಸು, ಬಾಕ್ಸಿಂಗು, ಕಿಕ್ ಬಾಕ್ಸಿಂಗು, ಅದಾದ್ಮೇಲೆ ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು, ಆಕ್ಟಿಂಗ್ ಕ್ಲಾಸ್ ಏನು ಮಾಡಿಲ್ಲ. ಗುರು ಶಿಷ್ಯರಿಗೆ ಬೇಕಾಗಿತ್ತು. ಒಂದು 6 ತಿಂಗಳು ಸಿನಿಮಾ ಟೀಮ್ ಜೊತೆನೇ ಮಾಡಿದ್ದು ಆಕ್ಟಿಂಗ್ ಕ್ಲಾಸ್ ಹೊರತು ಬಿಟ್ರೆ ಅದು ಬೇರೆ ಏನೇನು ಬೇಕು ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡಿದೆ. ನಡೀತಾನೆ ಇದೆ. ಎಷ್ಟೇ ಕಲ್ತ್ರು ಝೀರೋನೇ. ಎಲ್ಲ ತರ ಬರ್ತಾನೆ ಇರುತ್ತೆ. ದಿನ ಒಂದೊಂದು ಚೇಂಜ್ ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ಕಲಿತಾ ಇದೀನಿ. ಖುಷಿ ಇದೆ. ಗುರು ಶಿಷ್ಯರು ಸಿನಿಮಾದ ಮೂಲಕ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ರಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಸ್ ಎನ್ ಆಕ್ಟರ್ ಕ್ಯಾಮ್ರಾ ಫೇಸ್ ಮಾಡೋದು ಭಯ ಆಯ್ತಾ? ಅಷ್ಟು ದಿನ ನಮ್ಮ ತಂದೆ ಜೊತೆ ಹೋಗ್ತಿದ್ದೆ ಶೂಟಿಂಗ್ ಸ್ಪಾಟ್ಸ್ಗೆ. ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ನೋಡ್ತಿದ್ದೆ, ನಗ್ತಿದ್ದೆ, ನಗಾಡ್ತಿದ್ದೆ, ಒಂದಷ್ಟು ಜನ ರೇಗಿಸ್ತಿದ್ದೆ. ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡಾಗ ಕಷ್ಟ ಗೊತ್ತಾಯಿತು ಏನು ಅಂತ. ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡ್ಯೂಸರ್ಗಳು, ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಎಲ್ರದ್ದು ಅಷ್ಟು ಕಷ್ಟವಾಗಿ ಗೊತ್ತಾಯಿತು. ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನಾಗಲಿ, ಶರಣ್ ಕಲ್ ಮಗ, ಪ್ರೇಮ್ ಕಲ್ ಮಗ, ಆಮೇಲೆ ರವಿಶಂಕರ್ ಕಲ್ ಮಗ, ಎಲ್ಲರೂ ಆ್ಯಕ್ಟರ್ ಮಕ್ಕಳುಗಳೇ ಅರ್ಧ ಮಾಡಿದ್ದು. ಇನ್ನೊಂದು 7 ಜನ ಆಚೆಯಿಂದ ಸೆಲೆಕ್ಟ್ ಆಗಿ ಬಂದಿದ್ದು. ಎಲ್ಲರ ಜೊತೆ ಒಂದು ಒಳ್ಳೆ ಪರಿಚಯ ಇದೆ ಇವತ್ತು. ಯಾರ ಜೊತೆ ಲಿಂಕ್ ಇದ್ದಾರೋ ಗೊತ್ತಿಲ್ಲ, ಆದರೆ ನಾನೊಂದು ಎಲ್ಲರ ಜೊತೆ ಲಿಂಕಲ್ಲಿ ಇದ್ದೀನಿ. ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ. ಬಳ್ಳಾರಿಯಿಂದ ಬಂದವರು, ಆಮೇಲೆ ಏನು ಮೈಸೂರಿಂದ, ಶಿವಮೊಗ್ಗದಿಂದ, ಅಲ್ಲೆಲ್ಲರೂ ಸೆಲೆಕ್ಟ್ ಆದರು. ಓಕೆ, ಸೊ ಫಸ್ಟ್ ಮೂವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸ್ಪೆಷಲ್. ಅಂಡ್ ಆ ಎಕ್ಸ್ಪೀರಿಯನ್ಸ್ ಏನಿತ್ತು, ಹೇಗಿತ್ತು, ಆ ಜರ್ನಿ ಬಗ್ಗೆ ಹೇಳಿ. ಏನೇನೆಲ್ಲ ಕಲ್ತ್ರಿ ಒಂದು ಮೊದಲನೇ ಸಿನಿಮಾದಿಂದ ನೀವು? ಅಂದರೆ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದ್ದು, ಒಂದು ಶರಣ ಜೊತೆ ಆ್ಯಕ್ಟ್ ಮಾಡಬೇಕು. 100 ಸಿನಿಮಾ ಮುಗಿಸಿದ್ದಾರೆ. ಒಂದು ಒಳ್ಳೆ ಕಾಮಿಡಿಯನ್ನು 15 ಸಿನಿಮಾ ಹೀರೋ ಆಗಿದ್ದಾರೆ. ಆಮೇಲೆ ಒಂದು ಒಳ್ಳೆ ಟೀಮು, ಜಡೇಶ್ ಸರ್ ಒಂದು ಒಳ್ಳೆ ಸಿನಿಮಾ ಮುಗಿಸ್ಕೊಂಡು ಬಂದಿದ್ರು. ತರುಣಣ್ಣ ಇದ್ದಾರೆ, ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿದ್ದು. ಅವರು ಒಂದಷ್ಟು ಹೇಳ್ಕೊಡೋರು ನಮಗೆ, ಹಿಂಗೆಲ್ಲ ಮಾಡಿ ಚಿನ್ನ, ಹಿಂಗೆ ಮಾಡು ಚಿನ್ನ ಅಂತ. ಅದೆಲ್ಲ ಕಲ್ತಿದ್ದು ನಾವು. ಪ್ರಮೋಷನ್ಸ್ಗೆ ಎಲ್ಲ ಒಂದೇ ಒಂದು ಬಸ್ಸಲ್ಲಿ ಹೋಗಿದ್ದು, ಒಂದು ಟಿ ಹೋಗಿದ್ದು, ಎಲ್ಲ ಟ್ರಾವೆಲ್ ಮಾಡಿದ್ದು. ನಮ್ಮ ಹೀರೋಯಿನ್ ನಿಶ್ವಿಕಾ ನಾಯ್ಡು ಅವರು, ಒಂದು ಒಳ್ಳೆ ಪರಿಚಯ ನಮಗೆ. ಇಲ್ಲಿಂದ ಒಂದೊಳ್ಳೆ ಬಾಂಡಿಂಗು, ಒಂದೊಳ್ಳೆ ಫ್ಯಾಮಿಲಿ ಇದ್ದಂಗಿತ್ತು. 1 ವರ್ಷ ನಾವು ಜರ್ನಿ ಮಾಡಿದ್ದು. ಒಂದು ವರ್ಷ ನಗಾಡ್ಕೊಂಡು ಜರ್ನಿ ಮಾಡಿಕೊಂಡು. ಒಂದು ಒಳ್ಳೆ ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಿನಿಮಾ ಅದು. ಅಂದರೆ ಕಮರ್ಷಿಯಲ್ ಸಿನಿಮಾ ಅಂದರೆ ಎಲ್ಲರೂ ನಿಂತ್ಕೊಂಡು ಆ್ಯಕ್ಟ್ ಮಾಡ್ಬೋದು ನಾರ್ಮಲ್ ಆಗಿ. ಸ್ಪೋರ್ಟ್ಸ್ ಆಗಿರೋದ್ರಿಂದ ನಾವು ಬೆಳಗಿನ ಜಾವ ತಯಾರಿಗಳು ಮಾಡಿಕೊಂಡು ಖೋಖೋಗೆ ಹೋಗಿ 4 ಗಂಟೆ 5 ಗಂಟೆ ಜಾವ, ತಿರ್ಗಾ 8 ಗಂಟೆ ಮುಗಿಯೋದು. ತಿರ್ಗಾ ಅವ್ರವ್ರ ಕಾಲೇಜ್ಗಳಿಗೆ ಹೋಗಬೇಕಾಯಿತು. ನಾನು ಪ್ರಾಕ್ಟೀಸ್ಗೆ ಹೋಗ್ಬೇಕಾಯಿತು. ವಿಜಯನಗರ ಇರೋದು, ಕೆಂಗೇರಿಲಿ ಇರೋದು. ತಿರ್ಗಾ ಸಾಯಂಕಾಲ ಗ್ರೌಂಡಿಗೆ ಬರಬೇಕು, ತಿರ್ಗಾ ಪ್ರಾಕ್ಟೀಸ್ ಮಾಡಬೇಕು. ನೈಟ್ 9-10 ಗಂಟೆ ಮನೆಗೆ ಹೋಗಬೇಕು. ಒಂದು ಒಳ್ಳೆ ಜರ್ನಿ ಅನಿಸ್ತು. ಅದೇ ಕಮರ್ಷಿಯಲ್ ಸಿನಿಮಾ ಆಗಿಬಿಟ್ಟಿದ್ರೆ ರೇರ್ ಮೀಟ್ ಮಾಡ್ತಿದ್ವಿ, ಸೆಟ್ಟಿಗೆ ಬರ್ತಿದ್ವಿ, ಮೀಟ್ ಮಾಡ್ತಿದ್ವಿ, ಒಂದಷ್ಟು ಬಾಂಡಿಂಗ್ ಇರ್ತಾ ಇರಲಿಲ್ಲ. ಪ್ರಾಕ್ಟೀಸಲ್ಲೆಲ್ಲ ಅಲ್ಲಿ ನಾವು ಸಿಕ್ಕಿದಾಗ ಒಂದಷ್ಟು ಬಾಂಡ್ ಆಯಿತು, ಸ್ಟ್ರಾಂಗ್ ಆಯಿತು. ಇನ್ನು ನಮ್ಮ ಫ್ರೆಂಡ್ಶಿಪ್ಪು ಚೆನ್ನಾಗಿದೆ. ಓಕೆ, ಸೊ ಅಪ್ಪನ ಜೊತೆ ಸೆಟ್ಟಿಗೆ ಹೋಗ್ತಾ ಇದ್ರಿ ಅಂತ ಹೇಳಿದ್ರಿ. ಅಪ್ಪ ಹೇಗಿರ್ತಿದ್ರು ಸೆಟ್ಟಲ್ಲಿ? ಅಪ್ಪ ಎಲ್ ಜೊತೆ ನಗಾಡ್ಕೊಂಡು, ಕಾಲು ಎಳ್ಕೊಂಡು ಅವರು ತಮಾಷೆ ಮಾಡಿಕೊಂಡು,
ಅದೇ ರೀತಿ ಕ್ಯಾಶುವಲ್ ಆಗಿ ಇರೋರು ಇದು ಅನಿಸ್ತಾರಲ್ಲ ಅಂದ್ರೆ ನನ್ನ ಮಾತ್ರ ಸ್ವಲ್ಪ ದೂರ ಇರೋರು. ಇದೆಲ್ಲ ನೋಡ್ಕೋ ಹಿಂಗೆಲ್ಲ ಇರುತ್ತೆ ಅನ್ನೋದು. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ತಿನ್ಸ್ತಾ ಇರ್ಲಿಲ್ಲ, ಕ್ಯಾರವನ್ ಜಾಸ್ತಿ ಎತ್ತಿಸ್ತಾ ಇರಲಿಲ್ಲ ನನ್ನ. ಸೆಟ್ ಬಾಯ್ ಜೊತೆ ಕೂತ್ಕೋ, ಊಟ ಮಾಡು, ನಿನ್ಗೆ ಏನೇನಂತ ಗೊತ್ತಾಗುತ್ತೆ, ಅವ್ರವ್ರ ವ್ಯಾಲ್ಯೂಸ್ ಗೊತ್ತಾಗುತ್ತೆ ನಿನ್ಗೆ. ನಾವೆಲ್ಲ ಅಲ್ಲಿಂದಾನೆ ಬಂದವ್ರು, ಗ್ರೌಂಡ್ ಲೆವೆಲ್ ಇಂದ ಬಂದವರು. ಇವತ್ತು ನಿನ್ ಬುಲೆಟ್ ಪ್ರಕಾಶ್ ಮಗ ಅಂದ ತಕ್ಷಣ ಎಲ್ಲರೂ ತಗೊಂಡು ಕಿರೀಟ ಕೊಡಲ್ಲ ನಿನ್ಗೆ. ಅದೆಲ್ಲೋ ಒಂದ್ ಕಡೆ 1000 ಒಬ್ರಿಗೆ ಸಿಗೋದು ಆ ತರ ಒಂದು ಚಾನ್ಸು ನಿನ್ಗೆ ಸಿಗುತ್ತೆ ಅಂತ ಅನ್ಕೊಂಬೇಡ. ಎಲ್ಲದಕ್ಕೂ ರೆಡಿ ಆಗಿರ್ತೀನಿ, ಎಲ್ಲರ ಲೈಫು ನೋಡು ಅಂತ ಬಿಟ್ಟಿದ್ದು. ಅದು ಗುರುಶ್ವರಲ್ಲಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಊಟದಲ್ಲಾಗಿರ್ಬೋದು, ನೋಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಆಮೇಲೆ ಸಿನಿಮಾಲಿ ಯಾವ ಥರ ತೋರಿಸ್ತಾರೆ ನಮ್ಮನ್ನ, ಎಷ್ಟುಗಳು ಕಟ್ಟಾಗಿರುತ್ತೆ, ಏನೇನು ನಡೆಯುತ್ತೆ, ರಾಜಕೀಯ ಏನೇನು ನಡೆಯುತ್ತೆ ಒಳಗಡೆ, ಎಲ್ಲರಿಗೂ ನೋಡ್ಕೊಂಬಂದೆ. ಚೆನ್ನಾಗಿತ್ತು, ಅದೊಂದು ಖುಷಿ ಅನಿಸ್ತು. ಓಕೆ, ಸೊ ಡೈರೆಕ್ಟರ್ ಸೂರಿ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆನ ವ್ಯಕ್ತಪಡಿಸಿದ್ದೀರಾ ನೀವು. ಯಾಕೆ ಸೂರಿ ಸರ್? ಯಾಕಂದ್ರೆ ನಾನು ಒಬ್ಬ ರಾ ಮೆಟೀರಿಯಲ್ಲು. ನನ್ನಲ್ಲಿರೋ ಇನ್ನೂ ಒಂದಷ್ಟು ಕೆಟ್ಟ ಮನುಷ್ಯನ ಇನ್ನು ಆಚೆ ಕಿತ್ತಬೇಕು ಅಂತ ಹೇಳಿದ್ರೆ ಅದು ಸೂರಿ ಸರ್ಕಿಲ್ ಆಗುತ್ತೆ. ಅದಕ್ಕೆ ಅವ್ರ ಜೊತೆ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಒಂದು ಕೆಲಸ, ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ 100% ಮಾಡ್ತೀನಿ. ಯಾಕಂತ ಹೇಳಿದ್ರೆ ಒಂದು ಕ್ಯಾರೆಕ್ಟರ್ ಕೂಡ ಅವ್ರ ಸಿನಿಮಾದಲ್ಲಿ ಮಾಡಿದ್ರೆ ಒಂದು ಅಷ್ಟು ದೊಡ್ಡ ಮಟ್ಟ ಕೈಲೆಟ್ ಆಗುತ್ತೆ. ಒಂದು ಕ್ಯಾರೆಕ್ಟರ್ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ ಜೀವನ ಪೂರ್ತಿ ಅದೇ ಹೆಸರು ಕರೀತಾ ಇರ್ತಾರೆ ಜನ. ಆ ಥರ ಒಂದು ತಾಕತ್ತೆ ಸೂರಿ ಸರ್ಗೆ. ತುಂಬಾ ಖುಷಿ ಅನ್ಸುತ್ತೆ ಅವ್ರ ಜೊತೆ ಮಾಡ್ಬೇಕಂತ. ಒಂದ್ಸಲಿ ಮೀಟ್ ಕೂಡ ಮಾಡಿದ್ದೆ, ಅವ್ರು ನಾನು ನೋಡಿದ್ದಾರೆ ಅಂತ ಪಾತ್ರ ಯಾವ್ದಾದ್ರು ಬಂದ್ರೆ ಖಂಡಿತ ಆ ಥರ ಚಾನ್ಸ್ ಬಂದ್ರೆ ನನ್ನ ಕರೀತಾರೆ, ನಾನು ಅವ್ರ ಜೊತೆ ಮಾಡ್ತೀನಿ. ಸೊ ನಿಮ್ಮ ಒಳಗಿರುವಂತ ರಾನೆಸ್ ನ ಆಚೆ ತರಬೇಕು, ನೀವು ಕಾಯ್ತಾ ಇದ್ದೀರಾ. ಓಕೆ, ಸೊ ಒಂದ್ ಕಡೆ ನೀವು ಹೇಳ್ಕೊಂಡಿದ್ದೀರಾ ತಂದೆ ಜೊತೆಗಿದ್ದಾಗ ಎಲ್ರು ಇರ್ತಾರೆ, ತಂದೆ ಹೋದ್ಮೇಲೆ ಯಾರು ಇರಲ್ಲ ಅಂತ. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಜೀವನದ ಪಾಠನ ನಿಮ್ಗೆ ನೀವು ಕಲ್ತಿದ್ದೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇವ್ರು ನಮ್ಮ ತಂದೆ ಫ್ರೆಂಡ್ಸು, ಇವ್ರನ್ನೆಲ್ಲ ತುಂಬ ನಾನು ಚೆನ್ನಾಗಿ ನಂಬಿದ್ದೀನಿ ಅಂದವ್ರೆ ನನ್ನ ಕತ್ಕುಯ್ದವರು. ತುಂಬ ಚಿಕ್ಕ ವಯಸ್ಸಿಗೆ ನಾನು ನೋಡ್ಕೊಂಬಂದೆ ಅದನ್ನು. ಯಾಕಂದರೆ ಫಸ್ಟ್ ಸಿನಿಮಾ ಮಾಡಿದಾಗಲೇ ಅದನ್ನು ತುಂಬ ಚೆನ್ನಾಗಿ ನೋಡಿದೆ. ಒಂದು ಶೋಗೆ ಹೋದಾಗ ತುಂಬ ಚೆನ್ನಾಗಿ ನೋಡಿದೆ, ಯಾರ್ಯಾರ ಮುಖ ಏನೇನು ಎತ್ತ ಅಂದ್ಬಿಟ್ಟು. ಯಾವುದು ಫ್ರೆಂಡ್ಶಿಪ್ ಯಾವುದು ಮ್ಯಾಟ್ರ್ ಆಗಲ್ಲ. ಒಂದಷ್ಟು ಅವ್ರ ಜೊತೆ ಕಳೆದಿರೋ ಮ್ಯಾಟ್ರ್ಗಳು, ಅವ್ರ ಜೊತೆ ಕಳೆದಿರೋ ದಿವಸಗಳು ಯಾವುದು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಮನುಷ್ಯತ್ವ ಅನ್ನೋದು ಕೆಲವ್ರಿಗೆ ಇರೋದೇ ಇಲ್ಲ. ಅಂದರೆ ನಾವು ಸ್ವಲ್ಪ ಡ್ರಾಮಾ ಮಾಡಬೇಕು, ನಾವು ಸ್ವಲ್ಪ ನಾಟಕ ಮಾಡಬೇಕು. ಜೊತೆಗಿದ್ದಂಗೆ ಮಾತ್ರ ನಮ್ಮ ಅಣ್ಣ, ನಮ್ಮ ಬಾಸು, ಇವನು ಹಂಗೆ ಹಿಂಗೆ ಅಂತ ಮಾಡ್ತಿದ್ರೆ. ನಾವು ಅಪ್ಪನ ಕರ್ಕೊಂಡು ನೋಡೋದ್ಮೇಲೆ ಯಾರೂ ಬರಲಿಲ್ಲ, ಯಾರೂ ನನ್ನ ತಿರುಗಿ ನೋಡಲಿಲ್ಲ. ಅದಕ್ಕೆ ಇವತ್ತು ಇಷ್ಟು ಸ್ಟ್ರಾಂಗಾಗಿ ಮಾತಾಡೋಕ್ಕೆ ನನ್ನ ಕಾರಣ. ಇವತ್ತು ಯಾರಾದರೂ ಬಂದು ನಾನು ಹೇಳಿದ್ರೆ, ನಾನು ರಕ್ಷಕನ ಬೆಳೆಸೀನಿ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲಿಡಬೇಕು ಅಲ್ಲಿ ಇಟ್ಬಿಡ್ತೀನಿ. ಇದು ನನ್ನ ಶ್ರಮ, ನನ್ನ ಕಷ್ಟ ಬಿತ್ಕೊಂಡು ನಾನು ಇಲ್ಲಿ ಗಂಟ ಬಂದಿದ್ದೀನಿ. ನಾನು ಹೆಸರು ಮಾಡೋಕ್ಕೆ, ನಾನು ಈ ಬ್ರ್ಯಾಂಡ್ ಕಟ್ಟೋಕ್ಕೆ ನಾನು ಒಬ್ಬನೇ ಕಾರಣ, ಅದಕ್ಕೆ ಇನ್ಯಾರೂ ಕಾರಣ ಅಲ್ಲ. ಕೆಲವ್ರು ಹೇಳ್ತಾರೆ ಎಲ್ಲರೂ ಸತ್ತಾದ ಮೇಲೆ ನಿನ್ನ ಎತ್ಬಿಟ್ಟು ಮೆರೆಸ್ಬಿಡ್ತಾರೆ ಅವರು ಇವರು ಅಂತ. ಯಾರು ಎತ್ತಲೂ ಇಲ್ಲ, ಮೆರೆಸಲೂ ಇಲ್ಲ. ಮೂಸ ನೋಡಿಲ್ವಂತ ಇನ್ನು ಎಲ್ಲಿ ಮೆರೆಸ್ತಾರೆ ಇವರೆಲ್ಲ ಅಲ್ವಾ? ರಕ್ಷಕ್ ಬುಲೆಟ್ ಸೆಲ್ಫ್ ಮೇಡ್ ಮ್ಯಾನ್. ಖಂಡಿತ ನನ್ನ ಬ್ರ್ಯಾಂಡ್ ನಾನು ಒಬ್ಬನೇ ಬೆಳೆಸ್ಕೊಂಡಿರೋದು. ಅದಕ್ಕೆ ನಾನು ಇವತ್ತು ಸ್ಟ್ರಾಂಗಾಗಿ ನಿಂತ್ಕೊಂಡು ಮಾತಾಡ್ಬೋದು. ಇಲ್ಲ ಯಾರೋ ಒಬ್ರು ಮಾತು ಕೇಳ್ಕೊಂಡು ಮಾತಾಡ್ತೀನಿ ಅಂದರೆ ಈ ಮಾತುಗಳೆಲ್ಲ ಆಚೆ ಬರೋದೇ ಇಲ್ಲ. ನಾವು ಅಪ್ಪನ ಜೊತೆ ಇದೆ ಒಂದಷ್ಟು ಕಷ್ಟಗಳು. ನಾವು ಅಪ್ಪನ ಕಳ್ಕೊಂಡಾದ್ಮೇಲೆ ನಾನು ಕಳ್ಕೊಂಡಿದ್ದೆ ಒಂದಷ್ಟು. ಮನೆ ಕಳ್ಕೊಂಡೆ, ಒಡವೆ ಕಳ್ಕೊಂಡೆ, ಕಾರ್ಗಳನ್ನ ಕಳ್ಕೊಂಡೆ. ಒಂದಷ್ಟು ಜನ ನಂಬಿ ಕಥೆ ಕೂದ್ರಲ್ಲ ಫ್ರೆಂಡ್ಸ್ಗಳು, ಅವ್ರನ್ನೆಲ್ಲ ದೂರ ಇಟ್ಟೆ. ಅದಾದಮೇಲೆ ಒಂದಷ್ಟು ಜನ ಒಳ್ಳೆ ಏನಂತಾರೆ ಅವನು ಸಂಬಂಧಿಕರು ಅಂತ ಹೇಳ್ತಾರಲ್ಲ, ಒಂದು ಒಳ್ಳೆ ಇದರಲ್ಲಿ ಇದಾಗ ಬಂದ್ಬಿಡ್ತಾರೆ ಹಂಗೆ ಹಿಂಗೆ ಅಂತ. ಅದೆಲ್ಲ ಸುಳ್ಳು, ಇವರೆಲ್ಲ ಕಳ್ಳರು. ತುಂಬ ಚೆನ್ನಾಗಿ ಗೊತ್ತು ನನಗೆ. ಆದರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಗೊತ್ತಾ? ಇನ್ನೊಂದು ಚಿಕ್ಕ ವಯಸ್ಸಿಗೆ ನಾನು ಹೇಳ್ಕೊಟ್ಬಿಟ್ರೆ ಪಾಠ, ಮುಂದಕ್ಕೆ ಹೋಗ್ತಾ ಹೇಳ್ಕೊಟ್ಬಿಟ್ಟಿದ್ರೆ ನಾನು ಇನ್ನೂ ಬಕ್ರ ಆಗ್ಬಿಡ್ತಿದ್ದೆ. ನಾವು ಅಪ್ಪ ಆಗಿದ್ದೆ ಅದು ಮೇಯ್ನು. ಪ್ರತಿ ಸರಿ ನಾವು ಅಪ್ಪನ ದುಡ್ಡು ಕಿತ್ಕೊಂಡು ಹೋಗೋರು, ಚೆನ್ನಾಗಿ ಕುಡಿಯೋರು, ಮಜಾ ಮಾಡೋರು, ತಿನ್ನೋರು, ಅದೆಲ್ಲ ಯಾವುದಕ್ಕೆ ಬರಲೇ ಇಲ್ಲ. ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗೋಯ್ತು. ಈ ಟೇಬಲಲ್ಲಿ ಎಣ್ಣೆ ಹೊಡಿತೀವ, ಇಲ್ಲಿಗೆ ಮಾತ್ರ ಸೀಮಿತ ಆಗೋಯ್ತು. ಇಲ್ಲಿ ತಿಂತೀವ, ಇಲ್ಲೇ ಸೀಮಿತ ಆಗೋಯ್ತು. ದುಡ್ಡಿಗೆ ಮಾತ್ರ ಸೀಮಿತ ಆಗೋಯ್ತು. ಮನುಷ್ಯತ್ವ ಎಲ್ಲಿ ಬಂತು ಮತ್ತೆ ನಿಮಗೆ? ಒಂದು ಸ್ವಲ್ಪ ಆದರೂ ಇರ್ಬೇಕು ಮನುಷ್ಯತ್ವ. ಸ್ವಲ್ಪ. ನಿಮ್ಮ ಆಸ್ತಿ ನಾನು ಬರ್ಕೊಡಿ ಅಂತ ಕೇಳ್ತಾ ಇಲ್ಲ, ಇಲ್ಲ ನಿಮ್ಮ ಆಸ್ತಿ ನಾನು ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಹೆಂಗಿದ್ಯಾ, ಏನು ಮಾಡ್ತಿದ್ಯಾ, ಏನು ತಿಂದೆ, ನಿಮ್ಮ ಅಪ್ಪ ಹೋಗೋದ್ಮೇಲೆ ಲೈಫ್ ಹೆಂಗಿದೆ ನಿಮಗೆ, ಅದನ್ನು ಕೇಳಿ ಸಾಕು. ಇದನ್ನು ಕೇಳಿಸ್ಕೊಂಡು ಕೇಳಿ ಅಂತ ಹೇಳ್ತಲ್ಲ ಬಂದು. ನಿಮ್ಮ ಮನುಷ್ಯತ್ವ ಇವರೇ ಕೇಳಿ, ಇಲ್ಲ ಅಂದರೆ ಬೇಡ. ನಿಮ್ಮಿಂದ ನಾನು ಬದುಕಿಲ್ಲ. ನಾವು ಅಪ್ಪ ಮಾಡಿಕ್ಕಿದ ಹೆಸರು ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದನ್ನು ಹೆಂಗೆ ಉಳಿಸ್ಕೊಬೇಕು ಅಂತ ಉಳಿಸ್ಕೊತೀನಿ. ಬೆಳೆದಾದ್ಮೇಲೂ ಮಾತಾಡೋರು ನಾನು ಹಿಂದೆ ನಿಂತ್ಕೊಂಡು, ನಾವು ಅಪ್ಪನ ಫ್ರೆಂಡ್ಸೇ, ಹಂಗೆ ಹಿಂಗಿದ್ದವನು ಹಿಂಗಾಗ್ಬಿಟ್ಟ. ಹೌದು, ಹಿಂಗಿದ್ದವನು ಹಿಂಗಾಗಲ್ವಾ? ಹಿಂಗಿದ್ದವನು ಹಿಂಗೆ ಇರಲೇಬೇಕಾ? ನಿಮ್ಮ ಮುಂದೆ ನಾನು ಬೆಳಿಲೇಬೇಕಲ್ವಾ? ನಿಮಗೆ ಎಲ್ಲಿ ಗಂಟ ಮರ್ಯಾದೆ ಕೊಡಬೇಕು, ನಾನು ಮರ್ಯಾದೆ ಕೊಡ್ತಿದ್ದೆ, ಬೆಲೆ ಕೊಡ್ತಿದ್ದೆ. ಅವಾಗ ನೀವು ಯಾವಾಗ ಕಳ್ಕೊಂಡ್ರಿ, ನಾನು ಎಲ್ಲಿಡಬೇಕು ಅಲ್ಲೇ ಇಟ್ಟಿದ್ದೀನಿ. ನಮ್ಮ ಹೇಳ್ತಾ ಇರ್ತಾರೆ ಬೇಡ ಅಂತ. ನಾನು ಹೇಳ್ತೀನಿ, ನಿನ್ನ ಕಷ್ಟ ಟೈಮಲ್ಲಿ ನೀನು ಗಂಡ ಸತ್ತಾಗಿ ನಿಂಗೆ ಯಾರೂ ಬಂದಿಲ್ಲ. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ ಬೇರೆಯವ್ರ ಬಗ್ಗೆ? ನೀನು ಖುಷಿಯಾಗಿರೋದು ನೋಡು ಫಸ್ಟು, ಆಮೇಲೆ ಬೇರೆಯವ್ರು ಖುಷಿಯಾಗಿದ್ದೆ ನೋಡೋಣ. ಇಷ್ಟು ದಿನ ಬೇರೆಯವ್ರು ಖುಷಿಯಾಗಿದ್ದು ನೋಡಿನೇ ನಾವು ಇಲ್ಲಿ ಗಂಟ ಬಂದ್ವಿ. ನಾವು ಖುಷಿಯಾಗಿರೋದು ಯಾವಾಗ ಅಲ್ವಾ? ಎಲ್ಲ ಕಳ್ಕೊಂಡಾಗೋಯ್ತು. ಎಲ್ಲ ಎಲ್ಲ ವಾಶ್ ಔಟ್ ಆಗೋಯ್ತು. 100% ಪಡ್ಕೊತೀನಿ. ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆತ್ಮವಿಶ್ವಾಸ ನನಗೂ ತುಂಬ ಚೆನ್ನಾಗಿ ಗೊತ್ತು. ನನ್ನಲ್ಲಿದ್ದೆ, ನಾನು ಮಾಡ್ತೀನಿ ಅದನ್ನು. ಯಾರು ಹುಟ್ಟಿದಾಗಿಂದಾನೆ ಚಿನ್ನದ ಸ್ಪೂನಿಂದ ಬಂದಿಲ್ಲ. ಬರ್ತಾ ಸಂಪಾದನೆ ಮಾಡಿದ್ದು ನಮ್ಮ ಅಪ್ಪನೂ ಕೂಡ. ಮನೇಲೆ ಹೋಮ್ ಥಿಯೇಟ್ರ್ ಮಾಡಿದ್ರು ನನಗೋಸ್ಕರ ಜಿಮ್ ಕಟ್ಟಿದ್ರು, ನನಗೋಸ್ಕರ ಡ್ಯಾನ್ಸ್ ಕ್ಲಾಸ್ ಮಾಡಿದ್ರು ಮನೇಲೆ. ಒಬ್ಬ ಕಾಮಿಡಿಯನ್ ಆಗಿ ನಮ್ಮಪ್ಪ ಏನು ಮಾಡಬೇಕು ಅದು ನನಗೆ ಮಾಡಿಕೊಟ್ಟಿದ್ರು.
ಆದರೆ ಆ ಮನೆ ನನಗೆ ಆಗಿ ಬರಲಿಲ್ಲ, ಮಾರಿದೆ. ಆ ದುಡ್ಡು ವೇಸ್ಟ್ ಮಾಡಿಲ್ಲ ಸ್ವಾಮಿ ನಾನು. ಎಲ್ಲರೂ ಹೇಳ್ತಾರೆ ಅದೇ ದುಡ್ಡಲ್ಲಿ ಮೆರಿತಿದ್ದಾನೆ, ಅದೇ ದುಡ್ಡಲ್ಲಿ ಶೋಕಿ ಮಾಡ್ತಿದ್ದಾನೆ, ಅದೇ ದುಡ್ಡಲ್ಲಿ ನಮ್ಮ ಅಕ್ಕನ ಮದುವೆ ಮಾಡಿದೆ. ಎಲ್ಲರೂ ಹೇಳಿದ್ರು ಇವ್ರ ಅಕ್ಕನ ಮದುವೆ ಇವ್ರು ದುಡ್ಡು ಕೊಟ್ಟರು, ಯಾರೂ ದುಡ್ಡು ಕೊಡಲಿಲ್ಲ. ದುಡ್ಡು ಈಸ್ಕೊಳ್ಳೋವಂಥ ವ್ಯಕ್ತಿನೂ ನಾನಲ್ಲ. ಅಂತ ಪರಿಸ್ಥಿತಿ ನನಗೆ ಬಂದೂ ಇಲ್ಲ, ಬರೋದೂ ಇಲ್ಲ. ಆ ಥರ ಬೆಳೆಸೂ ಇಲ್ಲ, ನನಗೆ ಬರೋದೂ ಇಲ್ಲ. ನಾನು ಯಾರ ಹತ್ರ ಹೋಗಿ ಕೈ ಚಾಚೋದು ಇಲ್ಲ. ನನ್ನ ಹತ್ರ ಇದೆ, ನಾನು ಇರ್ತೀನಿ. ನಾನು ಹಿಂಗಿರ್ಬೇಕಂದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅದೇ ದುಡ್ಡಲ್ಲೇ ಇರ್ತೀನಿ. ಆ ದುಡ್ಡಲ್ಲಿ ಮನೆ ಮಾರಾದ್ಮೇಲೆ ಒಂದು ಕಡೆ ಮನೆ ತೆಗೆದೆ. ನಾನು ರೆಂಟ್ ಬರೋ ಪ್ರಾಪರ್ಟಿ ಥರ ರೆಂಟ್ ಬರ್ತಿದೆ ಇವತ್ತು ಮನೆಗೆ. ಅಕ್ಕನ ಮದುವೆ ಅದೇ ದುಡ್ಡಲ್ಲಿ ಮಾಡಿದೆ. ಒಂದಷ್ಟು ಕೈ ಸಾಲಗಳು ಮಾಡಿದ್ದೆ, ಅದಕ್ಕೆ ತೀರಿಸಿದೆ. ಯಾವುದೂ ದುಡ್ಡು ಹಾಳು ಮಾಡಿಲ್ಲ. ಇಷ್ಟೆಲ್ಲ ಬಂದಾಗ ಇವ್ರುಗಳೆಲ್ಲ ಹೇಳ್ಕೊಟ್ಟಿದ್ದ ಪಾಠಗಳು ನನಗೆ ಒಳ್ಳೇದು. ನಿಜವಾಗ್ಲೂ ನಿಮಗೆಲ್ಲ ಪಾದಗಳು ತೊಳೆದ್ಬಿಟ್ಟು ನಾನು ನೀರು ಕುಡಿತೀನಿ. ಅದನ್ನು ತುಂಬ ಚಿಕ್ಕ ವಯಸ್ಸಿಗೆ ಹೇಳ್ಕೊಟ್ಟಿದ್ದೀರಾ, ಒಳ್ಳೇದು. ಯಾರ್ಯಾರನ್ನ ಹಿಂಗಿರಬೇಕು, ಯಾರ ಜೊತೆ ಹೇಗೆ ಮಾತಾಡಬೇಕು, ನಮ್ಮವ್ರು ಯಾರು, ತಮ್ಮವ್ರು ಯಾರು. ನೀವು ಬರ್ತಿರೋದು ನನಗೋಸ್ಕರ, ನನ್ನ ಹತ್ರ ದುಡ್ಡುಗೋಸ್ಕರನ, ನನ್ನ ಹತ್ರ ಹೆಸರಿಗೋಸ್ಕರನ, ನಾನು ಫೇಮ್ ಮಾಡಿದ್ದೀನಿಗೋಸ್ಕರನ ಅಂತ. ಅದಕ್ಕೆ ಇವತ್ತು ನಾನು ಎಲ್ಲರ ಹತ್ರನೂ ಹೌದಾ ಸರಿ ಅಣ್ಣ ಆಯಿತು ಅಣ್ಣ, ನೀವೇ ದೊಡ್ಡವ್ರು ನಾನೇ ಚಿಕ್ಕವನು. ಆದರೆ ನನ್ನ ತನ ನಾನು ಎಲ್ಲಿ ತೋರಿಸ್ಬೇಕು, ನಾನು ನಿಮ್ಗೆ ಎಲ್ಲಿಡಬೇಕು ಅಲ್ಲಿ ಇಡ್ತಾನೇ ಇರ್ತೀನಿ ಕಂಟಿನ್ಯೂಸ್ ಆಗಿ. ನಾನಂತೂ ಬಿಡಲ್ಲ. ನನ್ನ ಆಟನೇ ಇದು, ನಾನು ಮಾಡ್ತಾನೆ ಇರ್ತೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದಾಗೂ ನನಗೆ ತಿಳಿದು ಬಂದಿದ್ದು ನೀವು ತುಂಬ ಹೋಮ್ಲಿ, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಅಂತ. ಸೊ ಅಮ್ಮ ಅಕ್ಕನ ಬಗ್ಗೆ ಏನು ಹೇಳ್ತೀರಾ? ಎಲ್ಲದರಲ್ಲೂ ನಮ್ಮಮ್ಮ ನನಗೆ ನಿಂತೇ ಇರ್ತಾರೆ. ನಾನು ಎಲ್ಲೇ ತಪ್ಪು ಮಾಡಿದ್ರು, ಎಲ್ಲೇ ಸರಿ ಮಾಡಿದ್ರು, ನಾನು ತಪ್ಪು ಮಾಡಿದಾಗಲೂ ನನ್ನ ಮಗ ಅಂತಲೇ ಹೇಳ್ತಾರೆ, ನಾನು ಸರಿ ಮಾಡೋದು ನನ್ನ ಮಗ ಅಂತಲೇ ಹೇಳ್ತಾರೆ. ಅದು ನಂಗೆ ಖುಷಿ. ಅಪ್ಪ ಇಲ್ಲ ಇವತ್ತು, ಆ ಜಾಗದಲ್ಲಿ ನಮ್ಮಮ್ಮ ನಿಂತ್ಕೊಂಡು ನನಗೆ ಒಂದು ಪಿಲ್ಲರ್ ಥರ ಇದ್ದಾರೆ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ ಮತ್ತು ದರ್ಶನ್ ಸರ್ ಇಬ್ಬರು ತುಂಬ ಆತ್ಮೀಯ ಗೆಳೆಯರಾಗಿದ್ದರು. ಸೊ ಅವರ ಫ್ರೆಂಡ್ಶಿಪ್ ಬಗ್ಗೆ ಎಲ್ರಿಗೂ ಗೊತ್ತು. ಆ್ಯಂಡ್ ಆ ಫ್ರೆಂಡ್ಶಿಪ್ನ ನೀವು ಕಣ್ಣಾರೆ ನೋಡಿದ್ದೀರಾ. ಸೊ ಆ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಇತ್ತೀಚೆಗೆ ಡಿ ಬಾಸ್ನ ಮೀಟ್ ಮಾಡಿದ್ದೇನಾದರೂ ಇದೆಯಾ? ಇಲ್ಲ, ಬಾಸ್ನ ಮೀಟ್ ಮಾಡಿಲ್ಲ. ಇವಾಗ ಬಿಗ್ ಬಾಸ್ ಹೋಗೋದಿದ್ದು ಗೊತ್ತಾಗಿರಲಿಲ್ಲ ಅವ್ರಿಗೆ. ಯಾರು ನಾನು ಹೇಳಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಸ್ಗೂ ಸಮೇತ ನಾನು ಜಾಸ್ತಿ ಹೇಳಿಲ್ಲ. ಎಲ್ಲರೂ ಜಾಸ್ತಿ ನನ್ನ ಕೇಳ್ತಿದ್ರು ಬಿಗ್ ಬಾಸ್ ಹೋಗ್ತಿದ್ದೆ ಅಂತ. ನಾನು ಯಾರಿಗೂ ಹೇಳಲಿಲ್ಲ. ಅದೇ ರೀತಿ ನನ್ನ ಬಾಸ್ಗೂ ಕೂಡ ಹೇಳಲಿಲ್ಲ. ಅದಾದಮೇಲೆ ಅವತ್ತು ಹೇಳಿದೆ ನನ್ನ ಫ್ಯಾಮಿಲಿಲಿ ಒಬ್ಬರು ಅಂತ, ಇವತ್ತು ಹೇಳ್ತೀನಿ ನನ್ನ ಫ್ಯಾಮಿಲಿಲಿ ಒಬ್ಬರು ಅಂತ. ಒಂದಷ್ಟು ಅಪ್ಪದು ಅವ್ರದ್ದು ಬಾಂಡಿಂಗು ತುಂಬ ಚೆನ್ನಾಗಿತ್ತು. ಒಂದಷ್ಟು ಸಿನಿಮಾಗಳು ಕಾಂಬೋ ನೋಡಿದ್ರೆ ಎಲ್ಲ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು. ಚೆನ್ನಾಗಿದೆ. ಒಂದೊಳ್ಳೆ ಜರ್ನಿ. ಅವ್ರ ಜೊತೆ ಕಳೆದಿದ್ದ ದಿಸ್ಗಳು, ಅವ್ರ ಜೊತೆ ಅಪ್ಪಂದು ಅವ್ರದ್ದು ಒಂದು ಶೂಟಿಂಗ್ ಸ್ಪಾಟ್ಸಲ್ಲಿ ನಾನು ಅವ್ರ ಜೊತೆ ಹೋಗಿದ್ದು, ಅವ್ರು ನಂಗೆ ಒಂದಷ್ಟು ಹೇಳ್ತಿದ್ದು ಬುದ್ಧಿ ಮಾತುಗಳು, ಇದೆಲ್ಲ ನೆನಪಾಗುತ್ತೆ. ಯಾವತ್ತಿಗೂ ಬಾಸ್ ಆಗಿರ್ತಾರೆ, ಇವತ್ತಿಗೂ ಬಾಸೆ, ಮುಂದಕ್ಕೂ ಬಾಸ್. ನೀವು ಡಿ ಬಾಸ್ ದೊಡ್ಡ ಅಭಿಮಾನಿ. 100%. ಸೊ ಪ್ರತಿಯೊಬ್ಬ ಹೀರೋನು ಹೀರೋ ಆಗಕ್ ಮುಂಚೆ ಇನ್ನೊಬ್ಬ ಹೀರೋ ಫ್ಯಾನ್. ಅಂಡ್ ಹೀರೋ ಆಗೋ ದಾರಿಲಿ ಇದ್ದೀರಾ ನೀವು. ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಏನ್ ಹೇಳ್ತೀರಾ? ಯಾವ್ದಿದೆ ಪ್ಲಾನಿಂಗ್ಸ್ ನಡೀತಾ ಇದೆ. ನನ್ನ ವಯಸ್ಸು ತಕ್ಕನಂಗೆ, ನನ್ನ ಒಂದು ಅಟೆಟ್ಯೂಡ್ ತಕ್ಕನಂಗೆ ಯಾವ ಪಾತ್ರ ನನಗೆ ಬರಬೇಕು ಆ ಥರ ಪಾತ್ರ ಬಂದಾಗ ಖಂಡಿತ ಒಪ್ಕೊಂಡು ಮಾಡ್ತೀನಿ. ನಾನು ಸ್ಟಾರ್ಟ್ ಮಾಡ್ತೀನಿ. ಬಂದಿದ್ದ ಸಿನಿಮಾಗಳೆಲ್ಲ ಒಪ್ಕೊಂಡು ಮಾಡಿದಾಗ ನಾನು ಎಲ್ಲರ ಜೊತೆ ಒಂದಾಗ್ಬಿಡ್ತೀನಿ. ಅದು ನನಗೆ ಬೇಡ. ಹಂಗೆ ಅಂದ್ಬಿಟ್ಟು ನಾನೇನೋ ದಬಾಕ್ಬಿಡ್ತೀನಿ ಅನ್ನೋದು ಇಲ್ಲ. ನನ್ನ ವಯಸ್ಸು ನಂಗೆ ಏನು ಮಾಡಬೇಕು ಅದು ನನಗಿದೆ. ಇನ್ನೊಂದು ಬುಲೆಟ್ ಪ್ರಕಾಶ್ ಮಗ ಅನ್ನೋ ಒಂದು ಫ್ರೇಮಲ್ಲಿ ಕೂತ್ಕೊಂಡು ನೋಡಿದಾಗ ಇವನೇನೋ ಮಾಡ್ತಾನೆ ಗುರು ಅನ್ನೋದು. ಇನ್ನೊಂದು ರಕ್ಷಕ ಅನ್ನೋದೇನೋ ಮಾಡ್ತಾನೆ ಅಂತ ಬಂದಾಗ ಆ ಒಂದು ಕಾಲದಲ್ಲೂ ಕಾಣಿಸ್ಬೇಕು ಜನಕ್ಕೆ. ಈ ಎರಡು ಫ್ರೇಮಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ಆಗುತ್ತೆ. ಅವಾಗ ಬಂದು ನೋಡ್ತಾರೆ. ಫಸ್ಟ್ ಸಿನಿಮಾ ಬಂದು ನೋಡೋದ್ರೆ ನನಗೆ ಬುಲೆಟ್ ಪ್ರಕಾಶ್ ಮಗ ಆಗೇನು ಬಂದು ನೋಡ್ತಾರೆ, ಅದು ಒಪ್ಕೊತೀನಿ. ಫಸ್ಟ್ ಸಿನಿಮಾದಲ್ಲಿ ನಾನು ಗೆಲ್ಬೇಕು ಜನನ್ನ, ಅದಾದ್ಮೇಲೆ ರಕ್ಷಕಾಗಿ ಬಂದು ನೋಡ್ತಾರೆ. ಇವತ್ತು ಸಿನಿಮಾದಲ್ಲಿ ಗುರುಶರು ಮೂಲಕ ಬುಲೆಟ್ ಪ್ರಕಾಶ್ ಮಗ ಅಂತ ಬಂದು ನೋಡಿದ್ರು, ಒಪ್ಕೊಂಡ್ರು. ಆಚೆ ಬಂದಾಗ ಭಾಷಾ 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 ಅಂತ ಕರೆದು ನನ್ನ ಕ್ಯಾರೆಕ್ಟರ್ ಹೆಸರಿಟ್ಟು ತುಂಬ ಖುಷಿ ಇದೆ. ಅದಾದ್ಮೇಲೆ ಎಷ್ಟೋ ಜನ ನಾನು ಇದ್ದೀನಿ ಅಂತ ಪಿಕ್ಚರ್ ನೋಡಿದ್ರು. ಮೊದಲನೇ ಸಿನಿಮಾದಲ್ಲಿ ಅಷ್ಟೆಲ್ಲ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಬ್ಲೆಸ್ಡ್ ಅಂತ ಅನ್ಕೊಂತೀನಿ. ಆಚೆ ಬಂದಾಗ ನಾನು ನಿಮ್ಗೋಸ್ಕರ ನೀವು ಪಿಕ್ಚರ್ ಹೋಗಿ ನೋಡಿದೆ ಅಂತ ಹೇಳಿದ್ರು. ಅಲ್ಲಿ ಎಷ್ಟೋ ಜನ ಬಂದಾಗ ಹೀರೋ ಯಾರು ಅಂತ ಕೇಳಿದ್ರು. ಅಲ್ಲಿ ಹೇಳ್ತಿದ್ವಿ ಶರಣ್ ಅಂಕಲ್ ಅಂತ. ಅದಾದ್ಮೇಲೆ ಬುಲೆಟ್ ಪ್ರಕಾಶ್ ಅವ್ರ ಮಗ ಇದಾರಲ್ಲ ಈ ಸಿನಿಮಾದಲ್ಲಿ ಅಂತ ಕೇಳಿದ್ರು. ಖುಷಿ ಅನ್ಸುತ್ತೆ. ಜನ ಅಷ್ಟೆಲ್ಲ ಪಾಯಿಂಟ್ ಮಾಡಿ ನಮ್ಮನ್ನ ತುಂಬ ಸೂಕ್ಷ್ಮವಾಗಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ನನ್ನ ಮೇಲೆ, ಭಾರಗಳು ಜಾಸ್ತಿ ಆಗುತ್ತೆ. ಅದು ಹೋಗ್ತಾ ಹೋಗ್ತಾ ನನ್ನ ಜನದ ಮೂಲಕ ಜನ ನನ್ನ ಯಾವ ಥರ ನೋಡ್ಬೇಕಂತ ಅನ್ಕೊಂಡಿದ್ರು ಅದೇ ರೀತಿ ನೋಡ್ಕೊಂಡು ಅದೇ ರೀತಿ ನಾನು ಮಾಡ್ಕೊಂಡು ಹೋಗ್ತೀನಿ ಸಿನಿಮಾಗಳನ್ನ. ಎಲ್ಲೋ ಒಂದ್ ಕಡೆ ತಂದೆ ಗಳಿಸಿರುವಂತಹ ಪ್ರೀತಿ ಅಭಿಮಾನ ಒಂದ್ ಕಡೆ ನಿಮ್ಮ ಜೊತೆಗಿದ್ರೆ, ಇನ್ನೊಂದ್ ಕಡೆ ನಿಮ್ಮ ನಟನೆ, ನಿಮ್ಮ ಟ್ಯಾಲೆಂಟು ನಿಮ್ಮ ಜೊತೆಗಿದೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ಇಷ್ಟು ಓಪನ್ ಆಗಿ ನೀವು ಮಾತಾಡಿದ್ದು ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸ್ತು, ಖುಷಿ ಆಯ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ತಿಳ್ಕೊಂಡಿದ್ದೀರಾ, ಮೆಚೋರ್ಡ್ ಆಗಿದ್ದೀರಾ ನೀವು. ಕೊನೆಯದಾಗಿ ನಿಮ್ಮನ್ನ ಪ್ರೀತಿಸೋ ಜನರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಇಲ್ಗಂಟ ನನ್ನ ಬೆಳೆಸಿದ್ದೀರಾ, ಹರಿಸಿದ್ದೀರಾ. ನಮ್ಮ ತಂದೆನ 25 ವರ್ಷ ಬೆಳೆಸ್ಕೊಂಡ್ಬಂದಿದ್ರಿ, ಆಶೀರ್ವಾದ ಮಾಡಿದ್ರಿ. ಅದೇ ರೀತಿ ಇವತ್ತು ನನ್ನೂ ಬೆಳೆಸಿ ಹರಿಸಿ ಅಂತ ಕೇಳ್ಕೊತೀನಿ. ನೆಗೆಟಿವ್ ಪಾಸಿಟಿವ್ ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ 100%. ಅದು ಎಲ್ಲಿ ಮಾಡಬೇಕು, ಈ ರೀತಿ ಮಾಡಬೇಕು ಅದು ನನಗೂ ತುಂಬ ಚೆನ್ನಾಗುತ್ತೆ 100%. ನನ್ನ ಕಡೆಯಿಂದ ಎಲ್ಲರೂ ತಪ್ಪಾಗಿದ್ದರೆ ಅದನ್ನು ತಿದ್ಕೊತೀನಿ. ನೀವು ಮಾಡಿದ ತಪ್ಪು ಅಂತ ಹೇಳಲ್ಲ, ಎಲ್ಲದನ್ನು ಪಾಸಿಟಿವ್ ಆಗಿ ತೊಗೊಂಡು ನಾನು ಲೈಫಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟು, ಆಶೀರ್ವಾದ ಇದೇ ರೀತಿ ಇರಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.
ಬುಲೆಟ್ ಪ್ರಕಾಶ್ ಅವರ ಮಗನಾಗಿ, ರಕ್ಷಕ್ ಆಗಿ, ಕೊನೆಗೆ ರಕ್ಷಕ್ ಬುಲೆಟ್ ಆಗಿ, ಬುಲೆಟ್ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡಲ್ಲಿ ನೀವು ಓಡಬೇಕು, ಇನ್ನು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಶಯ. ಆಲ್ ದ ವೆರಿ ಬೆಸ್ಟ್ ರಕ್ಷಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.